ಎಲ್ಲರೂ ಫೇಲ್ ಆಗೋದೇ ಅಲ್ಲಿ. ಲೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೆದರ್ಕೊತಾರೆ, ಹಂಗೆ ಬಿಟ್ಬಿಡ್ತಾರೆ. ಲೇಟರ್ ದೇ ವಿಲ್ ರಿಗ್ರೆಟ್. ನಾನು ಲಿಟ್ರಲಿ 2 ಇಯರ್ಸ್ ಫೋನಲ್ಲಿ ಮಾಡಿರೋದು ನನ್ನ ವ್ಲಾಗ್ಸು. ಸ್ಟಾರ್ಟಿಂಗ್ ಇಯರ್ಸ್ ಸ್ಟ್ರಗಲ್ ಮಾಡಿಬಿಟ್ರೆ ಕಮಿಂಗ್ ಇಯರ್ಸ್ ಎಲ್ಲ ಹೆಂಗೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ. ಲೈಕ್ ಆರಾಮಾಗಿ ಒಂದು ಫೋನ್ ಹಿಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಯಾವ ಥರ ವ್ಲಾಗ್ ಮಾಡಬೇಕು, ಯಾವ ಥರ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿರ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಮೇಯ್ನಾಗಿ ಇವತ್ತು ಬಂದ್ಬಿಟ್ಟು ವಿಷಯ ಏನು ಅಂದರೆ ಲೈಕ್ ಹೇಳ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು. ಲೈಕ್ ಯಾವ ಥರ ವ್ಲಾಗ್ ಮಾಡಬೇಕು, ಯಾವ ಥರ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಲೈಕ್ ಕನ್ಸುಗಳಿರುತ್ತೆ ಎಲ್ಲರಿಗೂ. ಲೈಕ್ ನಾನು ವ್ಲಾಗರ್ ಆಗಬೇಕು, ಏನು ಅಡ್ವಾಂಟೇಜು ಏನು ಡಿಸ್ಅಡ್ವಾಂಟೇಜು, ಲೈಕ್ ಹೆಂಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು, ಲೈಕ್ ಪ್ರತಿಯೊಂದು ಡೀಟೇಲ್ಸ್ ಇವತ್ತು ಕೊಡ್ತಾ ಹೋಗ್ತೀನಿ. ಲೈಕ್ ನಿಮಗೂ ಕನಸಿದ್ರೆ ಕೊನೆವರೆಗೂ ನೋಡಿ ವಿಡಿಯೋನ, ಲೈಕ್ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಮೇಯ್ನಾಗಿ ಬಂದ್ಬಿಟ್ಟು ಫಸ್ಟ್ ಥಿಂಗ್, ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಾಂಟೆಂಟ್. ಲೈಕ್ ಫಸ್ಟ್ ತಿಳ್ಕೊಬೇಕಾಗಿರೋದು ನೀವು ಏನು ಥ್ರೂ ಬೇಸ್ಟ್ ಮಾಡ್ತೀರಾ ಅಂತ. ಲೈಕ್ ನಾನು ಸ್ಟಾರ್ಟ್ ಮಾಡಿದ್ದು ಮೋಟೋ ವ್ಲಾಗ್. ಲೈಕ್ ಸ್ಟಾರ್ಟ್ ಮಾಡೋಕ್ಕೆ ಏನೇನಿರಬೇಕು, ಲೈಕ್ ಎಲ್ಲ ಇರಬೇಕಾ ಸ್ಟಾರ್ಟ್ ಮಾಡೋಕ್ಕೆ? ನೋಪ್. ಫಸ್ಟು ಸ್ಟಾರ್ಟ್ ಮಾಡಬೇಕು. ಸ್ಟೆಪ್ ಒನ್ ಸ್ಟಾರ್ಟ್ ಮಾಡಬೇಕು. ಅದೇ ಮೇಯ್ನ್ ಪ್ರಾಬ್ಲಮ್ಮು. ಎಲ್ಲರೂ ಫೇಲ್ ಆಗೋದೇ ಅಲ್ಲಿ. ಲೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೆದರ್ಕೊತಾರೆ, ಹಂಗೆ ಬಿಟ್ಬಿಡ್ತಾರೆ. ಲೇಟರ್ ದೇ ವಿಲ್ ರಿಗ್ರೆಟ್. ಮುಂಚೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದ್ಕೊತಾರೆ. ದಟ್ಸ್ ವಾಟ್. ನೀವು ಯಾವತ್ತೂ ಆ ಥರ ರಿಗ್ರೆಟ್ ಆಗಿಬಿಡಿ. ಲೈಕ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ವ್ಲಾಗ್ಸ್ನ ಲೈಕ್ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ಮೈನಾಗಿ ಪಬ್ಲಿಕ್ ಫಿಯರ್ ಬಿಡಬೇಕು. ಇಫ್ ಯು ವಾನ್ ಬಿ ಅ ಕಂಟೆಂಟ್ ಕ್ರಿಯೇಟರ್, ಲೈಕ್ ತಲೆ ಕೆಡಿಸ್ಕೊಬಿಡಿ ಪಬ್ಲಿಕ್ಕೆಲ್ಲ. ಲೈಕ್ ಫೋನ್ ಹಿಂಗೆ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀರ, ಲೈಕ್ ಫೈನ್ ಮಾತಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ನಾನು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಲೈಕ್ ಹಿಂಗೆ ಆಡ್ಕೊಳ್ಳೋರು ಅಂದರೆ, ಯಾರು ಇವನು ಹೆಲ್ಮೆಟ್ಗೆ ಫೋನ್ ಹಾಕೊಂಡು ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಯ್ತವನೇ. ನಾನು ಲಿಟ್ರಲಿ 2 ಇಯರ್ಸ್ ಫೋನಲ್ಲಿ ಮಾಡಿರೋದು ನನ್ನ ವ್ಲಾಗ್ಸು. ಲೈಕ್ ನನ್ನ ಹತ್ರ ಏನೂ ಇರಲಿಲ್ಲ ಆವಾಗ. ಯಾವುದೋ ಲೋಕಲ್ದೊಂದು ಮೈಕ್ ತೊಗೊಂಡು, ಯಾವುದೋ ಲೋಕಲ್ದು ಫೋನ್ ಅಂಗಡಿಲೊಂದು ಕೇಬಲ್ ತೊಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು. ಸೊ ಸ್ಟಾರ್ಟ್ ಅನ್ನೋದು ಪ್ರಾಬ್ಲಮ್ ಅಷ್ಟೇ. ಸ್ಟಾರ್ಟ್ ಮಾಡಿ ನೀವು ಕೂಡ. ಲೈಕ್ ಅಡ್ವಾಂಟೇಜ್ ಅಂತ ಬಂದರೆ ಇಟ್ಸ್ ಲೈಕ್ ಕನ್ಸಿಸ್ಟೆಂಟಾಗಿದ್ದರೆ ಲೈಕ್ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕಾಂಟೆಂಟ್ ಕ್ರಿಯೇಷನ್ ಒಳಗೆ. ಮೇಯ್ನಾಗಿ ತಲೆ ಮತ್ತು ಕನ್ಸಿಸ್ಟೆನ್ಸಿ ಅಷ್ಟೇ ಮ್ಯಾಟ್ರ್ ಆಗೋದು ಕಾಂಟೆಂಟ್ ಕ್ರಿಯೇಷನ್ ಒಳಗೆ. ಅದೆರಡು ಇದ್ಬಿಟ್ರೆ ಆಟೋಮೆಟಿಕ್ ಬೆಳೆದು ಬಿಡ್ತೀರಾ. ಇಟ್ ಮೇ ಟೇಕ್ ಟೈಮ್, ಬಟ್ ಒನ್ ಆರ್ ದಿ ಅದರ್ ಡೇ ರೀಚ್ ಆಗುತ್ತೆ ವ್ಲಾಗ್ಸು. ಮತ್ತು ಮೇಯ್ನಾಗಿ ಬಂದ್ಬಿಟ್ಟು ಇನ್ನೊಂದು ಏನು ಹೇಳಬೇಕಾಗಿತ್ತು ನಿಮಗೆ ಅಂದರೆ ಲೈಕ್ ಡಿಸ್ಅಡ್ವಾಂಟೇಜಸ್. ತಲೆ ಕೆಡ್ಸ್ಕೊಬೇಡಿ. ಲೈಕ್ ಏನಾದರೂ ಸ್ಟೆಪ್ ಇಕ್ತಾ ಇದ್ದೀರಾ ಅಂದರೆ ಮಾತಾಡ್ತಾರೆ ಜನ, ಅಣಗಿಸ್ತಾರೆ, ಆಡ್ಕೋತಾರೆ. ಬೆಳೆದಾದ್ಮೇಲೆ ಯಾರು ಹಿಂಗೆ ಕೈಯಲ್ಲ ಹಿಂಗೆ ಹಿಂದೆ ತಿರುಗಿ ನೋಡೋಕ್ಕೂ ತಲೆ ಕೆಡ್ಸ್ಕೊತಾರೆ. ಆವಾಗಲೇ ಅವ್ನು ಮುಂದೆ ಬಂದ್ಬಿಟ್ಟಿದ್ದಾನೆ, ನಾನು ಮಾತಾಡ್ಕೊಂಡು ಲೈಕ್ ಹಿಂದೆನೇ ಇದ್ದೀನಿ. ದಟ್ಸ್ ವಾಟ್. ಅದು ಅನ್ನಿಸ್ಬೇಕು ಅವ್ರಿಗೆ, ಯಾವ ಥರ ಬೆಳಿಬೇಕು ಲೈಫೊಳಗೆ. ಸೊ ಮೇಯ್ನಾಗಿ ಸ್ಟೆಪ್ 1 ಬಂದ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಏನೇನು ಬೇಕು ಗೈಸ್. ಲೈಕ್ ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಲೈಕ್ ಆರಾಮಾಗಿ ಒಂದು ಫೋನ್ ಹಿಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ಟೆಕ್ನಾಲಜಿ ಇವಾಗ ನೆಕ್ಸ್ಟ್ ಲೆವೆಲ್ ಆಗಿದೆ. ಲೈಕ್ ಅಲ್ಲೇ ವಾಯ್ಸ್ ಬಂದ್ಬಿಟ್ಟು ಸರಿ ಮಾಡ್ಕೋಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಕ್ಕೆ ಏನಕ್ಕೆ ನಿಮಗೆ ಮೈಕೆಲ್ಲ ಬೇಕು? ಸ್ಟಾರ್ಟ್ ಮಾಡಿ, ದಟ್ಸ್ ಫೈನ್. ಫಸ್ಟ್ ಒಂದು 5 ವ್ಲಾಗ್ ಡಮ್ಮಿ ಆಗ್ಬೋದು, ನೆಕ್ಸ್ಟ್ ವ್ಲಾಗ್ಗಳು ಏನು ಡಮ್ಮಿ ಆಗೋಲ್ಲ ನಿಮಗೆ. ಬಿಕಾಸ್ ಬೇಸ್ ಅನ್ನೋದು ಸ್ಟ್ರಾಂಗ್ ಆಗಬೇಕು ನಿಮಗೆ. ಲೈಕ್ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಏನು ಇಲ್ದಲೇನೂ ಮಾಡೋಕ್ಕೆ ಗೊತ್ತಿರಬೇಕು ಕಾಂಟೆಂಟ್ನ. ಲೈಕ್ ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಬಿಟ್ಟು ಮಾಡು ಅಂದರೆ ಚಿಕ್ಕ ಮಗನೂ ಮಾಡುತ್ತೆ. ಸೊ ಏನು ಇಲ್ದಲೇ ಮಾಡೋದು ಕಲಿಬೇಕು. ಅವಾಗ ಎಲ್ಲ ಇದ್ದಾಗ ನೆಕ್ಸ್ಟ್ ಲೆವೆಲಾಗಿ ಮಾಡ್ತೀರಾ. ಸೊ ನಾನು ಕಾಂಟೆಂಟ್ ಕ್ರಿಯೇಷನ್ ಒಳಗೆ ಲೈಕ್ 4 ವರ್ಷದಿಂದ ಇದ್ದೀನಿ, ಲೈಕ್ 3 ವರ್ಷ ಅಂದ್ಕೊಳ್ಳಿ. ಲೈಕ್ ಕನ್ಸಿಸ್ಟೆನ್ಸಿ ಅನ್ನೋದು ಇರಲಿಲ್ಲ. ಇವಾಗ ಬಂದು ಡೈಲಿ ವ್ಲಾಗ್ಸ್ ಆಗ್ತಾಯಿದ್ದೀನಿ, ನೀವೇ ನೋಡ್ತಿದ್ದಂಗೆ. ಸೊ ಇವಾಗ ಬಂದು ಮೇಯ್ನಾಗಿ ಮೋಟೋ ವ್ಲಾಗಿಂದ ಲೈಕ್ ನನಗೆ ಇಷ್ಟ ಇದೆ ಲೈಕ್ ಲೈಫ್ ಸ್ಟೈಲ್ ವ್ಲಾಗಿಗೆ ಸ್ವಿಚ್ ಆಗಬೇಕು ಅಂತ. ಸೊ ವ್ಲಾಗ್ಸ್ಗಳು ಬರ್ತಾಯಿದೆ, ನೋಡ್ತಾ ಇರೋ ಅನಿಸುತ್ತೆ. ಲೈಕ್ ಒಂದು ಮೋಟೋ ವ್ಲಾಗು, ವಾರಕ್ಕೊಂದು 2 ಮೋಟೋ ವ್ಲಾಗು, ಆಮೇಲೆ ನಾರ್ಮಲ್ ವ್ಲಾಗು, ಲೈಕ್ ಆ ಥರ ಟ್ರೈ ಮಾಡ್ತೀನಿ ನಾನು ನನ್ನ ಬೆಸ್ಟು. ಸೊ ನೋಡೋಣ, ಲೈಕ್ ಎಲ್ಲ ದೇವ್ರ ಪ್ಲ್ಯಾನು. ಸೊ ಬಿಟ್ಬಿಟ್ಟು ಹೆಂಗಾದರೂ ಸರಿ ದಿನಕ್ಕೆ ಒಂದು ಪೋಸ್ಟು, ಲೈಕ್ ಒಂದು ಪೋಸ್ಟ್ ಅಂದರೆ ಲೈಕ್ ಒಂದು ಲಾಂಗ್ ವಿಡಿಯೋ, ಒಂದು ಶಾರ್ಟ್ಸು, ಇನ್ಸ್ಟಾಗ್ರಾಮ್ ಒಳಗೆ ಒಂದು ರೀಲ್ಸು ಪೋಸ್ಟ್ ಆಗಲೇಬೇಕು. ಲೈಕ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಅದು ಈ ಕಾಲೇಜೆಲ್ಲ ಡ್ರಾಪ್ಔಟ್ ಮಾಡಿದ್ಮೇಲೆ ಲೈಕ್ ಕಾಂಟೆಂಟ್ ಕ್ರಿಯೇಷನ್ ಈಸ್ ಎವ್ರಿಥಿಂಗ್ ಫಾರ್ ಮಿ. ಲೈಕ್ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆದರೆ ಫುಲ್ ಟೈಮ್ ಇಳಿದ್ಬಿಡ್ತೀನಿ ಕಾಂಟೆಂಟ್ ಕ್ರಿಯೇಷನ್ಗೆ. ದಟ್ಸ್ ವಾಟ್. ನೀವು ಅಷ್ಟೇ ಲೈಕ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಫಸ್ಟು ಬ್ಯಾಕಪ್ಗೆ ಏನಾದರೂ ಇಟ್ಕೊಳ್ಳಿ, ಲೈಕ್ ಇನ್ಕಮ್ಮು. ಬಿಕಾಸ್ ಮಾನಿಟೈಸ್ ಆಗೋಕ್ಕೆ ಮಿನಿಮಮ್ ಅಂದ್ರೂ 4000 ವಾಚ್ ಅವರ್ಸ್ ಬೇಕು. ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಹಣೆ ಬರ ಅದು. ಒಂದೊಂದು ಫಸ್ಟ್ ವೀಡಿಯೋಲೇ ಮಾನಿಟೈಸ್ ಆಗ್ಬಿಡುತ್ತೆ, ಲೈಕ್ ಜಾಸ್ತಿ ವ್ಯೂಸ್ ಹೋಗ್ಬಿಡುತ್ತೆ. ಬಟ್ ಏನು ಗೊತ್ತಾ, ಮೆತ್ತಗೆ ಹೋದಾಗ ಕಲಿತೀರಾ, ಲೈಕ್ ಬೇಸ್ ಸ್ಟ್ರಾಂಗ್ ಆಗುತ್ತೆ ನಿಮಗೆ. ಲೈಕ್ ಒಂದೇ ಸತಿ ಮೇಲ್ಗಡೆ ಹೋಗ್ಬಿಟ್ರೆ
ಇಟ್ ಡಸಂಟ್ ವರ್ಕ್. ಅವಾಗ ನಿಮ್ಗೆ ಗೊತ್ತಾಗಲ್ಲ, ನೆಕ್ಸ್ಟ್ ಕಾಂಟೆಂಟ್ ಓಡಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಸೊ ಯಾವಾಗಲೂ ಸ್ಟೆಪ್ಸ್ನ ಸ್ಲೋ ಆಗಿ ತಗೊಳ್ಳಿ. ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್. ಅಂದರೆ ನನಗನ್ಸಿರೋದು ಇದು. ಬಿಕಾಸ್ ಒಂದೇ ಸತಿ ಬೆಳೆದವರೆಲ್ಲ ಯಾವುದೂ ಶಾಶ್ವತ ಅಲ್ಲ, ಅಲ್ಲಿ ಹೆಸರಿರುತ್ತೆ ಹಂಗೆ ಬಿದ್ದೋಗ್ಬಿಡ್ತಾರೆ. ಲೈಕ್ ಈ ಬ್ಯಾಂಬೂ ಬರುತ್ತೆ ನೋಡಿ, 6 ವರ್ಷ ಅದ್ರ ಬೇರನ್ನ ಬಿಡುತ್ತೆ. 100 ಅಡಿ ಬೆಳೆಯೋಕ್ಕೆ ಎಷ್ಟು ಬೇರು ಬೇಕು ಅಷ್ಟು ಬಿಡುತ್ತೆ. ಅದಾದಮೇಲೆ 6 ತಿಂಗಳೊಳಗೆ ಒಂದೇ ಸತಿ 100 ಅಡಿ ಬೆಳೆಯುತ್ತೆ. ದಟ್ಸ್ ವಾಟ್. ನಿಮ್ಮ ಬೇಸು ಸ್ಟ್ರಾಂಗ್ ಆದರೆ ಲೈಕ್ 6 ತಿಂಗಳಲ್ಲ, 1 ವರ್ಷದೊಳಗೆ ಯು ಕ್ಯಾನ್ ರೀಚ್ ದ ಹೈಟ್ಸ್. ನೀವು ಅಂದ್ಕೊಂಡಿರೋದಕ್ಕಿಂತ ಬಿಯಾಂಡ್ ಬೆಳೆದು ಬಿಡ್ಬೋದು. ದಟ್ಸ್ ವಾಟ್. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋಕ್ಕೆ ಏನು ಹೇಳಿ, ಒಂದು ಫೋನ್ ಇದ್ದರೆ ಸಾಕು. ಫೋನ್ ಅನ್ನೋದು ಇಟ್ಸ್ ಲೈಕ್ ಕ್ಯಾಶುವಲ್ ಥಿಂಗ್. ಅದೇ ಫೋನ್ ಇದೇ ಫೋನ್ ಇರಬೇಕು ಅಂತ ಏನಿಲ್ಲ. ಎಲ್ಲ ಫೋನಲ್ಲೂ ವೀಡಿಯೋಸ್ ಮಾಡ್ಬೋದು. ಲೈಕ್ ಎಡಿಟಿಂಗ್ ಬಂದು ನೀವು ಹೇಳ್ಬೋದು ಇವಾಗ ನಿನ್ನ ಹತ್ರ ಮ್ಯಾಕ್ ಐತೆ ಅಂತ. ಸೊ ನಾನು ಬಂದು ಎಲ್ಲ ಮಾಡ್ತಾಯಿದ್ದೆ ಫೋನ್ ಒಳ್ಳೆನೇ 2 ವರ್ಷ 2.5 ವರ್ಷ. ಲೈಕ್ ಕಂಪ್ಲೀಟ್ ಫೋನು ಎಡಿಟ್ ಮಾಡ್ತಾಯಿದ್ದೆ. 1 ಅವರ್ ಆಯ್ತಾಯಿತು ರೆಂಡರ್ ಆಗೋಕ್ಕೆ. ರೆಂಡರ್ ಹಾಕಿ ಮಾಡ್ತಾಯಿದ್ದೆ. ಅದಾದಮೇಲೆ ತಿರುಗು ಅಪ್ಲೋಡ್ ಮಾಡ್ತಾಯಿದ್ದೆ ಫೋನ್ ಒಳ್ಳೆನೇ. ದಟ್ಸ್ ವಾಟ್. ಲೈಕ್ ಅವಾಗಿಂದ ಕಷ್ಟಪಡ್ಕೊಂಡು ನೋಡ್ಕೊಂಬಂದಿರೋದಕ್ಕೆ ಇವಾಗ ಲೈಕ್ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಈಸಿ ಪೀಸಿ ಥರ. ಲೈಕ್ ಎಲ್ಲೇ ಇದ್ದರೂ ಹೆಂಗೆ ಇದ್ದರೂ ಇಫ್ ನಂಗೆ ಮಾಡಬೇಕು ಅನ್ಸಿದ್ರೆ ನಾನು ಮಾಡೇ ಮಾಡ್ತೀನಿ ಕಾಂಟೆಂಟ್ನ. ದಟ್ಸ್ ವಾಟ್. ಸೊ ನೀವು ಅಷ್ಟು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿಬಿಡಿ. ದಟ್ಸ್ ವಾಟ್ ದ ಸ್ಟೆಪ್ 1. ಸ್ಟೆಪ್ 2 ಬಂದು ಲೈಕ್ ಸ್ಕ್ರಿಪ್ಟೆಡ್. ತುಂಬ ಸ್ಕ್ರಿಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇರಬೇಕು ಸ್ಕ್ರಿಪ್ಟೆಡು, ಬಟ್ ಟೂ ಮಚ್ ಅನ್ನೋದಿರಬಾರ್ದು. ಸ್ಕ್ರಿಪ್ಟ್ ಅನ್ನೋ ಕಾನ್ಸೆಪ್ಟು ಜಾಸ್ತಿ ಮಾಡಿಕೊಬಿಡಿ. ಬಿಕಾಸ್ ಇವಾಗ ಬಂದಿರೋ ಇದಕ್ಕೆ ಲೈಕ್ ಇವಾಗ ಓಡ್ತಾ ಇರೋ ಇದಕ್ಕೆ ಬಂದು ನಾರ್ಮಲ್ ಲೈಕ್ ನಿಮ್ಮ ಡೈಲಿ ಲೈಫ್ ಸ್ಟೈಲು, ಲೈಕ್ ನೀವು ಹೆಂಗಿರ್ತೀರ ಕ್ಯಾಶುವಲಾಗಿ ತೋರಿಸ್ಬಿಟ್ರೆ ಲೈಕ್ ಜನ ನಾರ್ಮಲಾಗಿರೋದು ಇಷ್ಟಪಡ್ತಾರೆ ಹೊರ್ತು ತುಂಬ ಸ್ಕ್ರಿಪ್ಟೆಡ್ ಹಾಕೊಂಡು ಕುಯ್ಯೋದು ನೋ ಒನ್ ಲೈಕ್ಸ್ ಇಟ್. ದಟ್ಸ್ ವಾಟ್. ಅದನ್ನ ತಲೆಯಲ್ಲಿ ಮಾಡಿಕೊಡಿ ಯಾವಾಗಲೂ. ಸ್ಟೆಪ್ 3 ಬಂದು ಲೈಕ್ ವಿಡಿಯೋ ಎಡಿಟಿಂಗು. ನಾರ್ಮಲಾಗೆ ಮಾಡಿ. ಲೈಕ್ ನೀವು ಯಾವ ಥರ ತೊಗೊಂಡು ಹೋಗ್ತೀರಾ, ಲೈಕ್ ಸಿಂಪಲಾಗಿ ಎಡಿಟ್ ಮಾಡ್ತಿರ್ತೀರ ಸ್ಟಾರ್ಟಿಂಗಿಂದ ಅಂದರೆ ಸಿಂಪಲಾಗೆ ಮಾಡಿ. ಇಲ್ಲ ಮೀಮ್ಸ್ ಎಲ್ಲ ಹಾಕ್ತಿರ್ತೀರ ಅಂದರೆ ಮೀಮ್ಸ್ ಹಾಕಿ. ಸೊ ಐ ಡೋಂಟ್ ಪ್ರಿಫರ್ ಮೀಮ್ಸ್ ಎಲ್ಲ ಹಾಕಿ ಅಂತ. ಬಿಕಾಸ್ ಅವೆಲ್ಲ ಹಳೇದು ಆಗ್ಬಿಟ್ಟೈತೆ ಆಗಲೇ. ಹೋಯ್ತವೆಲ್ಲ ಎಲ್ಲ ಮೀಮ್ಸ್ ಹಾಕೋದು ಒಂದೊಂದು ಡೈಲಾಗೂ ಮಾತಾಡೋದಕ್ಕೂ. ದಟ್ಸ್ ನಾಟ್ ಗುಡ್ ನನಗನ್ಸೋ ಪ್ರಕಾರ. ಲೈಕ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಆ ಥರ ಮಾಡಿ, ಬಟ್ ಸ್ಟಾರ್ಟ್ ಮಾಡಿ. ಬಿಕಾಸ್ ಕೀಪ್ ಇಟ್ ಆ್ಯಸ್ ಎ ಬ್ಯಾಕಪ್ ಸೋಷಿಯಲ್ ಮೀಡಿಯಾನ. ನೀವೇನೇ ಮುಂದಕ್ಕೆ ಬೆಳೆದ್ರೂ ಲೈಕ್ ಏನೇ ಬಿಸ್ನೆಸ್ ಮಾಡ್ತೀರಾ ಅಂದರೂ ಟು ಬಿ ಆನೆಸ್ಟ್ ಬೇಕಾಗುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಅನ್ನೋದು. ಮಾಡ್ಬೋದು, ಮಾಡ್ದಲೇ ಇರ್ಬೋದು ನಾವು, ಬಟ್ ಇನ್ ಫ್ಯೂಚರ್ ಏನಾದರೂ ಮಾಡ್ತೀವಿ ಅಂದರೆ ಬೇಕಾಗುತ್ತೆ. ಸೊ ಟ್ರಯಲ್ ಆ್ಯಂಡ್ ಎರರ್ ಇವೆಲ್ಲ. ಲೈಕ್ ಮಾಡಿ. ದಿನಕ್ಕೆ 2 ಅವರ್ ಫೋನ್ ನೋಡಲ್ವಾ, 2 ಅವರ್ಗೆ ಒಂದೊಂದು ಕಾಂಟೆಂಟ್ ಮಾಡ್ಬೋದಲ್ಲ ಏನಾದರೂ. ಸೊ ಸ್ಟಾರ್ಟ್ ಮಾಡಬೇಕಷ್ಟೇ. ರೀಸನ್ಸ್ಗಳು 1000 ಇರುತ್ತೆ. ನಾಳೆಯಿಂದ ಮಾಡ್ತೀನಿ, ಅದು ಮಾಡಬೇಕಾ ಮಾಡಬಾರ್ದಾ, ಜನದ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಮೇಯ್ನು. ಬಿಕಾಸ್ ನೋ ಒನ್ ಪೇಸ್ ಯುವರ್ ಬಿಲ್ಸ್. ನಿಮ್ಮ ಬಿಲ್ನ ನೀವೇ ಪೇ ಮಾಡಬೇಕು. ಕೀಪ್ ದಟ್ ಇನ್ ಮೈಂಡ್ ಅಷ್ಟೇ. ನಮ್ಮ ಬಿಲ್ನ ನಾವೇ ಪೇ ಮಾಡ್ತಿದ್ವಿ ಅಂದಾಗ ನಾವು ಯಾಕೆ ಗುರು ಬೇರೆಯವ್ರಿಗೆ ತಲೆ ಕೆಡಿಸ್ಕೋಬೇಕು. ಆ್ಯಂಡ್ ಮೈನಾಗಿ ಸ್ಟೆಪ್ 4 ಬಂದು ಕನ್ಸಿಸ್ಟೆನ್ಸಿ. ಇಫ್ ಇದೊಂದು ಸ್ಟೆಪ್ 4 ಒಂದಿಲ್ಲ ಅಂದರೆ ಸ್ಟೆಪ್ 1 2 3 ಎಲ್ಲ ವೇಸ್ಟ್ ಅಂದ್ಕೊಳ್ಳಿ. ದಟ್ಸ್ ವಾಟ್. ಮೇಯ್ನ್ ಕನ್ಸಿಸ್ಟೆನ್ಸಿ ಇದು ಮಾಡಿ, ಕ್ಯಾರಿ ಮಾಡಿ. ಕಾಂಟೆಂಟ್ ಒಂದಿನ ಡಮ್ಮಿ ಆಗ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದೊಂದಿದ್ದರೆ ಲೈಕ್ ಬೆಳಿತೀರ ಒನ್ ಆರ್ ದಿ ಅದರ್ ಡೇ. ಸೊ ಒಂದು ಫೋನ್ ಇದ್ದರೆ ಸಾಕು. ಇಲ್ಲ ನನಗೆ ಕಾಮೆಂಟ್ ಮಾಡಿ, ಲೈಕ್ ನೀವು ಮೋಟೋ ವ್ಲಾಗ್ ಸೆಟಪ್ ಬೇಕಾ, ಇಲ್ಲ ಲೈಕ್ ಡೈಲಿ ವ್ಲಾಗ್ ಮಾಡ್ತೀರಾ ಅಂದರೆ ಡೈಲಿ ವ್ಲಾಗ್, ಅದೇ ನಾರ್ಮಲ್ ಲೈಫ್ ಸ್ಟೈಲ್ ವ್ಲಾಗ್ ಮಾಡೋಕ್ಕೆ ಸೆಟಪ್ ಯಾವ ಥರ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಮೋಟೋ ವ್ಲಾಗ್ದಿದೆ ಆಗಲೇ. ಲೈಕ್ ಫೋನ್ ಸೆಟಪ್ಪು ಇದೆ, ಕ್ಯಾಮ್ರಾ ಸೆಟಪ್ ಇನ್ನೂ ಮಾಡಿಲ್ಲ ನಾನು. ಲೈಕ್ ಫೋನಲ್ಲಿ ಹೆಂಗೆ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ಹಾಕಿದ್ದೀನಿ. ಲೈಕ್ ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋದು ಇದ್ರೊಳಗೆ ಬರುತ್ತೆ ನೋಡಿ, ಲೈಕ್ ಸ್ಕ್ರೀನ್ ಮೇಲೆ ಬರುತ್ತೆ ಆ ವಿಡಿಯೋ. ಲೈಕ್ ಚೆಕ್ಔಟ್ ಮಾಡಿ. ಫೋನೊಳಗೆ ಹೆಂಗೆ ವ್ಲಾಗ್ ಮಾಡೋದಂತ ಹಾಕಿರ್ತೀನಿ ಅದರೊಳಗೆ. ಸೊ ದಟ್ಸ್ ವಾಟ್. ಮೇಯ್ನಾಗಿ ನೀವು ಸ್ಟಾರ್ಟ್ ಮಾಡಬೇಕು. ತಲೆ ಕೆಡ್ಸ್ಕೊಬಿಡಿ. ಅವರೇನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ. ಎಷ್ಟು ದಿನ ಮಾತಾಡ್ತಾರೆ? ನೀವು ಬೆಳೆಯೋವರೆಗೂ. ಬೆಳೆದಾದ್ಮೇಲೆ ಯಾರು ನಿಜ ಕೆಮ್ಮೋದು ಇಲ್ಲ ನಿಮ್ಮ ಪಕ್ಕ ಬಂದು. ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ಗೆ ಆ ಪವರ್ ಇದೆ. ಲೈಕ್ ಎಲ್ಲೋ ಇರೋರ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದೆ ಕಾಂಟೆಂಟ್ ಕ್ರಿಯೇಷನ್ನು. ನನಗನ್ಸೋದೇನು ಅಂದರೆ ಲೈಕ್ ಎಲ್ಲರೂ ಮಾಡೋದು ಇಟ್ಸ್ ಬೆಸ್ಟ್ ಅಂತಲೇ. ಬಿಕಾಸ್ ಇಟ್ಸ್ ಅ ಬ್ಯಾಕಪ್ ಸೋಷಿಯಲ್ ಮೀಡಿಯಾ ಅನ್ನೋದು. ಯಾವುದೇ ಬಿಸ್ನೆಸ್ ಇದ್ರೂ ಇವಾಗ ಸೋಷಿಯಲ್ ಮೀಡಿಯಾ ಇಲ್ದಲೇ ಓಡಲ್ಲ, ಚಾನ್ಸೇ ಇಲ್ಲ. ಮೇನ್ ಡಿಜಿಟಲ್ ಮಾರ್ಕೆಟಿಂಗ್ ಮೇನ್ ಬೇಕಾಗಿರೋದು ಬೆಳೆಯೋಕ್ಕೆ. ಸೊ ಅದೊಂದು ತಲೆಯಲ್ಲಿ ಮಾಡಿಕೊಳ್ಳಿ ಅಷ್ಟೇ. ಮತ್ತು ಲೈಕ್ ನಾನು ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅದು ಇದು ಅಂದರೆ ಲೈಕ್ ಲೈಫ್ ಸ್ಟೈಲ್ ಮಾಡ್ಕೊಬಿಟ್ಟಿದ್ದೀನಿ, ಡಿಸಿಪ್ಲಿನ್ ಮಾಡ್ಕೊಬಿಟ್ಟಿದ್ದೀನಿ. ನಿಜ ದಿನಕ್ಕೊಂದು ವ್ಲಾಗ್ ಹಾಕಿಲ್ಲ ಅಂದರೆ ಇವಾಗ ಯೋಚನೆ ಮಾಡ್ತಾಯಿರ್ತೀನಿ, ಏನೋ ಮಿಸ್ ಆಗಿದೆ ಇವತ್ತು, ಏನೋ ಮಾಡಿಲ್ಲ ಇವತ್ತು.
ಅದು ನನ್ನ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಲೈಕ್ ಅದೇ, ನೀವು ಯಾವಾಗಲೂ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಾಸು ಬರುತ್ತೆ ಅಂತ ಸ್ಟಾರ್ಟ್ ಮಾಡಬೇಡಿ, ಇಲ್ಲ ಕಾಸಿಗೋಸ್ಕರ ಏನೋ ಮಾಡಬೇಡಿ. ಅದೇನೋ ಕ್ವಾಟ್ ಇದೆ ನೋಡಿ, LEARN, ಲರ್ನ್, ಆಮೇಲೆ ಎಲ್ಲನ ಸೈಡ್ಗೆ ಇಕ್ಕಿ ಅರ್ನ್, ಅಷ್ಟೇ. ಫಸ್ಟು ಕಲಿಬೇಕು. ನಾವು ಚೆನ್ನಾಗಿ ಕಲ್ತ್ಬಿಟ್ರೆ ಕಲ್ತಿರೋದೇ ಅರ್ನ್ ಮಾಡಿಕೊಡುತ್ತೆ ನಮಗೆ. ದಟ್ಸ್ ವಾಟ್ ತಲೆಯಲ್ಲಿ ಮಡಿಕೊಳ್ಳಿ ಮೇಯ್ನು. ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಯಾರ ಅಪ್ಪಂದು ಅಲ್ಲ ಇದು. ಲೈಕ್ ಅವರೇ ಮಾಡಬೇಕು, ಇವರೇ ಮಾಡಬೇಕು, ನಾನೇ ಮಾಡಬೇಕು, ಎಲ್ಲರೂ ಮಾಡ್ಬೋದು. ಲೈಕ್ ನೀವು ಹೇಳ್ಬೋದು, ಗುರು ನಾವು ಕಷ್ಟಪಟ್ಟು ಮಾಡಿದ್ರೆ ಯಾರು ನೋಡಲ್ಲ, ಕ್ರಿಂಜ್ ಕಂಟೆಂಟ್ಗಳನ್ನ ಇಷ್ಟಪಡ್ತಾರೆ ಅಂತ. ಆಬ್ವಿಯಸ್ಲಿ ಎಸ್, ಕ್ರಿಂಜ್ ಕಂಟೆಂಟ್ಗಳನ್ನ ಇಷ್ಟಪಡ್ತಾರೆ ನಮ್ಮ ಜನ, ಅಂಥದಕ್ಕೆ ಲೈಕ್ ಮಾಡೋದು. ಬಟ್ ದಟ್ಸ್ ಫೈನ್. ಕ್ವಾಲಿಟಿ ಪೀಪಲ್ಗೆ ಕ್ವಾಲಿಟಿ ಕಂಟೆಂಟ್ ಕೊಡೋಣ ಸಾಕು. ಒಂದಲ್ಲ ಒಂದಿನ ಹೋಗುತ್ತೆ, ಗೊತ್ತಾಗುತ್ತೆ ಆ ಕ್ವಾಲಿಟಿಗೆ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ಜನಕ್ಕೆ. ದಟ್ಸ್ ವಾಟ್ ನಾನು ಫಾಲೋ ಮಾಡ್ತಾ ಇರೋದು. ಸೊ ಮೇಯ್ನಾಗಿ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಒಳಗೆ ತಿಳಿಸಿ. ಈ ಸತಿ ಬಂದು ಹೇಳಿದ್ನಲ್ಲ ಗಾಡ್ಸ್ ಪ್ಲಾನ್ ಅಂತ, ಸೊ ಸ್ವಲ್ಪ ದೇವಸ್ಥಾನಗಳ ಕಡೆ ಸ್ವಲ್ಪ ದೇವಸ್ಥಾನಗಳ ಕಡೆ ತುಂಬ ಓಡಾಡ್ತೀನಿ. ಲೈಕ್ ಇವಾಗ ಅಂತರ ಮುಂಚೆಯಿಂದನೂ ಹೋಗ್ತಿದ್ದೆ. ಒಂದು ಪಾರ್ಟ್ ಆಫ್ ಟೈಮ್ ನನ್ನ ಲೈಫಲ್ಲಿ ಹೆಂಗೆ ಅಂದರೆ ಲೈಕ್ ಎವ್ರಿಥಿಂಗ್ ಫಕ್ಡ್ ಅಪ್ ಆಯಿತು. ಸೊ ಅವಾಗ ದೇವ್ರನ್ನ ನಂಬೋದು ಬಿಟ್ಬಿಟ್ಟೆ. ಸೊ ಏನಕ್ಕೆ ದೇವರು ಅದು ಇದು ಅಂತ. ಬಟ್ ಒಂದು ಥಿಂಗ್, ದೇವರು ಅಂದರೆ ದೇವರು ಅಂತ ಅಲ್ಲ, ಇಟ್ಸ್ ಅ ಪಾಸಿಟಿವ್ ಎನರ್ಜಿ. ದೇವರು ಅಂತ ಅನ್ಸೋದು ಕೈ ಮುಗಿದಾಗ ನಿಮ್ಮ ಮನಸ್ಸಿಗೆ ಏನು ಬರಬೇಕು ಅಂದರೆ ಪಾಸಿಟಿವ್ ಎನರ್ಜಿ ಬರಬೇಕು. ಹೊತ್ತು ನಮ್ಮನ್ನ ಯಾರೋ ಕಾಯ್ತಾವನೆ ಅನ್ನೋದು ಬರಬಾರ್ದು. ನಾವು ಮಾಡೋ ಕೆಲಸದೊಳಗೆ ಕಾಣಬೇಕು ದೇವ್ರನ್ನ. ನಾವು ಕಷ್ಟಪಡ್ದಲ್ಲೇ ದೇವ್ರ ಹತ್ರಗೆ ಹೋಗ್ಬಿಟ್ಟು ಕೊಡು ಅಂದರೆ ದೇವ್ರು ಎಲ್ಲಿಂದ ಕೊಡ್ತಾನೆ ಹೇಳಿ. ದೇವ್ರ ಹತ್ರ ಬೇಡ್ಕೋಬೇಕಾದ್ರೂ ಅಷ್ಟೇ. ಯಾವಾಗ್ಲೂ ನಾನು ಮಾಡೋದು ನಾನು ಮಾಡ್ತೀನಿ, ಫಲ ನಾನು ನಿನಗೆ ಬಿಟ್ಟಿದ್ದು ಅಂದ್ಕೊಂಡು ಬೇಡ್ಕೊಬನ್ನಿ, ನೆರವೇರುತ್ತೆ ಎಲ್ಲನೂ. ಮತ್ತು ಮ್ಯಾನಿಫೆಸ್ಟೇಷನ್ ತುಂಬ ವರ್ಕ್ ಆಗುತ್ತೆ. ಲೈಕ್ ನೀವೇನಾದ್ರು ಡ್ರೀಮ್ಸ್ ಮಾಡಿಕೊಂಡಿರ್ತೀರಾ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅದನ್ನ. ಸೊ ಇಟ್ ವಿಲ್ ವರ್ಕ್ ಒನ್ ಆರ್ ದಿ ಅದರ್ ಡೇ. ಲೈಕ್ ಯಾವುದೂ ಅಷ್ಟೇ ಗುರು, ಹುಟ್ಟಿದ ತಕ್ಷಣ ಪಾಪುನೇ ನಡೆಯಲ್ಲ. ನಾವು ಕಾಂಟೆಂಟ್ ಕ್ರಿಯೇಷನ್ಗೆ ಕಾಲಿಕ್ಕಿದ ತಕ್ಷಣ ಬೆಳೆದು ಬಿಡಬೇಕು ಅಂದ್ಕೊಳ್ಳೋದು ಇಟ್ಸ್ ನಮ್ಮ ಮುತ್ತಾಳ್ತನ ಅನ್ಸುತ್ತೆ. ಅದು ಮಗುನೇ ಹುಟ್ಟಿದ ತಕ್ಷಣ ನಡೆಯೋಕ್ಕೆ ಒಂದೂವರೆ ವರ್ಷದಿಂದ 2 ವರ್ಷ ಆಗ್ಬೋದು. ಇಟ್ ಟೇಕ್ಸ್ ಟೈಮ್. ಹಂಗೇ ಕಾಂಟೆಂಟ್ ಕ್ರಿಯೇಷನ್ ಕೂಡ ಇಟ್ ಟೇಕ್ಸ್ ಇಯರ್ಸ್. ಬಟ್ ಆ ಇಯರ್ಸ್ ನೀವು ಸ್ಟಾರ್ಟಿಂಗ್ ಇಯರ್ಸ್ ಸ್ಟ್ರಗಲ್ ಮಾಡಿಬಿಟ್ರೆ ಕಮ್ಮಿಂಗ್ ಇಯರ್ಸ್ ಎಲ್ಲ ಹೆಂಗೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ. ದಟ್ಸ್ ವಾಟ್. ಸೊ ಸ್ಟಾರ್ಟ್ ಮಾಡಿ ಕಾಂಟೆಂಟ್ ಕ್ರಿಯೇಷನ್ನ. ಲೈಕ್ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಹಂಗಂತ ಗುರು ವೀಡಿಯೋ ಮಾಡ್ತೀನಿ ಎಡಿಟ್ ಮಾಡಿಕೊಡು ಅಂತೆಲ್ಲ ಅನ್ಬೇಡಿ. ನಂದೇ ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ. ಟ್ರೈ ಮಾಡಿ, ಕಲೀರಿ, ಮಾಡೋಣ. ಲೈಕ್ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಗಳು ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೂ ಏನಾದ್ರು ಡೌಟ್ ಇದ್ದರೆ ಲೈಕ್ ಕಾಮೆಂಟ್ ಸೆಕ್ಷನ್ ಕಂಪ್ಲೀಟ್ಲಿ ಯುವರ್ಸ್. ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ನನ್ನ ಕೈಲಾಗಿದ್ದು ಸಪೋರ್ಟ್ ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಲೈಕ್ ಕೇಳ್ಕೊಡ್ತೀನಿ ಲೈಕ್ ಹೆಂಗೆ ಮಾಡೋದು ಹೆಂಗೆ ಅಂತ. ಬಟ್ ನನಗೆ ಮಾಡ್ಕೊಡು ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮನೆಗೆ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ, ಲೈಕ್ ಹೆಲ್ಪ್ ಆಯಿತು ಅನ್ಸುತ್ತೆ ನಿಮಗೆ. ಮೋಟಿವೇಶನ್ ಅನ್ನೋದಕ್ಕಿಂತ ಡಿಸಿಪ್ಲಿನ್ ಅನ್ನೋದು ಬರಬೇಕು ಮೈನಾಗಿ. ಮೋಟಿವೇಶನ್ ಅನ್ನೋದು ಏನು 2 ದಿನ ಇರುತ್ತೆ ಅಷ್ಟೇ. ಡಿಸಿಪ್ಲಿನ್ ಅನ್ನೋದು ಇಟ್ ಕ್ಯಾರೀಸ್ ಥ್ರೂ ಔಟ್ ಯುವರ್ ಲೈಫ್. ಇವಾಗ ಅಲ್ಲುಜ್ಜೋದು, ಸ್ನಾನ ಮಾಡೋದು ಅದೆಲ್ಲ ಡಿಸಿಪ್ಲಿನ್ ಮಾಡ್ಕೊಂಬಿಟ್ಟಿದ್ದೀವಿ, ಅದಕ್ಕೆ ಲೈಕ್ ಕಂಟಿನ್ಯೂ ಮಾಡ್ತೀವಿ. ಹಂಗೇ ಇದನ್ನು ಡಿಸಿಪ್ಲಿನ್ ಮಾಡ್ಕೊಬೇಕು, ಆವಾಗ ಏನಾದರೂ ಮಾಡ್ಬೋದು ಲೈಫ್ ಒಳಗೆ. ಅಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಕಾಂಟೆಂಟ್ ಇಷ್ಟ ಆಗಿದರೆ ಮೇನಾಗಿ ಏನು ಮಾಡಬೇಕು ಥರ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಲೈಕ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.